ಐಪಿಎಲ್ 2024ರ ಆವೃತ್ತಿಯ 17ನೇ ಪಂದ್ಯದಲ್ಲಿ ಗುಜರಾತ್ ಟೈಟನ್ಸ್ ವಿರುದ್ಧ ಪಂಜಾಬ್ ಕಿಂಗ್ಸ್ 3 ವಿಕೆಟ್ಗಳ ಭರ್ಜರಿ ಗೆಲುವನ್ನು ಸಾಧಿಸಿದೆ. ಗುಜರಾತ್ನ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ನಡೆದ ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟ್ ಮಾಡಿದ ಗುಜರಾತ್ 20 ಓವರ್ಗಳಲ್ಲಿ 4 ವಿಕೆಟ್ಗೆ 199 ರನ್ ಅನ್ನು ಬಾರಿಸಿತು. ಈ ಬೃಹತ್ ಮೊತ್ತವನ್ನು ಪೇರಿಸುವುದಕ್ಕೆ ಮುಂದಾದ ಪಂಜಾಬ್ ತಂಡದ ಆರಂಭ ಉತ್ತಮ ಆಗಿರಲಿಲ್ಲ. ಶಿಖರ್ ಧವನ್ 1 ರನ್ಗೆ ಔಟ್ ಆದರೆ ಜಾನಿ ಬೈಸ್ಟೋವ್ 22 ರನ್ಗೆ ವಿಕೆಟ್ ಅನ್ನು ಒಪ್ಪಿಸಿದ್ರು. ಅಲ್ಲದೆ ಸಿಕಂದರ್ ರಾಜ 15 ಹಾಗೂ ಜಿತೇಶ್ ಶರ್ಮಾ 16 ರನ್ಗೆ ಔಟ್ ಆದರು. ಆದರೆ 6ನೇ ಕ್ರಮಾಂಕದಲ್ಲಿ ಬ್ಯಾಟ್ ಮಾಡುವುದಕ್ಕೆ ಬಂದ ಶಶಾಂಕ್ ಸಿಂಗ್ ಅರ್ಧ ಶತಕವನ್ನು ಬಾರಿಸಿದ್ರು. ಈ ಮೂಲಕ ಪಂಜಾಬ್ 19.5 ಓವರ್ಗಳಲ್ಲಿ 200 ರನ್ ಅನ್ನು ಬಾರಿಸಿ ಗೆಲುವು ಸಾಧಿಸಿತು. ಐಪಿಎಲ್ನ 2024ನೇ ಆವೃತ್ತಿಯ 18ನೇ ಪಂದ್ಯದಲ್ಲಿ ಹಾಲಿ ಚಾಂಪಿಯನ್ ಚೆನ್ನೈ ಸೂಪರ್ ಕಿಂಗ್ಸ್ ಮತ್ತು ಸನ್ ರೈಸರ್ಸ್ ಹೈದರಾಬಾದ್ ತಂಡಗಳು ಕಣಕ್ಕಿಳಿತಾ ಇದೆ. ಇವತ್ತು ಸಂಜೆ 7:30ಕ್ಕೆ ಹೈದರಾಬಾದ್ನ ರಾಜೀವ್ ಗಾಂಧಿ ಇಂಟರ್ನ್ಯಾಷನಲ್ ಕ್ರಿಕೆಟ್ ಸ್ಟೇಡಿಯಂನಲ್ಲಿ ಪಂದ್ಯ ನಡೀತಾ ಇದೆ. ಎರಡೂ ತಂಡಗಳು ಐಪಿಎಲ್ನಲ್ಲಿ ಇದುವರೆಗೆ 19 ಪಂದ್ಯಗಳನ್ನು ಆಡಿವೆ. ಇದರಲ್ಲಿ ಚೆನ್ನೈ 14 ಪಂದ್ಯದಲ್ಲಿ ಗೆದ್ದರೆ ಹೈದರಾಬಾದ್ ಕೇವಲ 5 ಪಂದ್ಯವನ್ನು ಮಾತ್ರ ಗೆದ್ದಿದೆ. ಕಳೆದ ಆವೃತ್ತಿಯಲ್ಲಿಯೂ ಕೂಡ ಚೆನ್ನೈ ತಂಡವೇ ಗೆದ್ದು ಬೀಗಿತ್ತು. ಬಲಾಬಲದ ಲೆಕ್ಕಾಚಾರ ನೋಡುವಾಗ ಚೆನ್ನೈ ತಂಡವೇ ಗೆಲ್ಲುವ ಫೇವರೇಟ್ ಆಗಿದೆ. ಐಪಿಎಲ್ 2024ರ ಆವೃತ್ತಿಯ 17ನೇ ಪಂದ್ಯದಲ್ಲಿ ಗುಜರಾತ್ ಟೈಟನ್ಸ್ ವಿರುದ್ಧ ಪಂಜಾಬ್ ಕಿಂಗ್ಸ್ 3 ವಿಕೆಟ್ಗಳ ಭರ್ಜರಿ ಗೆಲುವನ್ನು ಸಾಧಿಸಿದೆ. ಗುಜರಾತ್ನ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ನಡೆದ ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟ್ ಮಾಡಿದ ಗುಜರಾತ್ 20 ಓವರ್ಗಳಲ್ಲಿ 4 ವಿಕೆಟ್ಗೆ 199 ರನ್ ಅನ್ನು ಬಾರಿಸಿತು. ಈ ಬೃಹತ್ ಮೊತ್ತವನ್ನು ಪೇರಿಸುವುದಕ್ಕೆ ಮುಂದಾದ ಪಂಜಾಬ್ ತಂಡದ ಆರಂಭ ಉತ್ತಮ ಆಗಿರಲಿಲ್ಲ. ಶಿಖರ್ ಧವನ್ 1 ರನ್ಗೆ ಔಟ್ ಆದರೆ ಜಾನಿ ಬೈಸ್ಟೋವ್ 22 ರನ್ಗೆ ವಿಕೆಟ್ ಅನ್ನು ಒಪ್ಪಿಸಿದ್ರು. ಅಲ್ಲದೆ ಸಿಕಂದರ್ ರಾಜ 15 ಹಾಗೂ ಜಿತೇಶ್ ಶರ್ಮಾ 16 ರನ್ಗೆ ಔಟ್ ಆದರು. ಆದರೆ 6ನೇ ಕ್ರಮಾಂಕದಲ್ಲಿ ಬ್ಯಾಟ್ ಮಾಡುವುದಕ್ಕೆ ಬಂದ ಶಶಾಂಕ್ ಸಿಂಗ್ ಅರ್ಧ ಶತಕವನ್ನು ಬಾರಿಸಿದ್ರು. ಈ ಮೂಲಕ ಪಂಜಾಬ್ 19.5 ಓವರ್ಗಳಲ್ಲಿ 200 ರನ್ ಅನ್ನು ಬಾರಿಸಿ ಗೆಲುವು ಸಾಧಿಸಿತು. ಐಪಿಎಲ್ನ 2024ನೇ ಆವೃತ್ತಿಯ 18ನೇ ಪಂದ್ಯದಲ್ಲಿ ಹಾಲಿ ಚಾಂಪಿಯನ್ ಚೆನ್ನೈ ಸೂಪರ್ ಕಿಂಗ್ಸ್ ಮತ್ತು ಸನ್ ರೈಸರ್ಸ್ ಹೈದರಾಬಾದ್ ತಂಡಗಳು ಕಣಕ್ಕಿಳಿತಾ ಇದೆ. ಇವತ್ತು ಸಂಜೆ 7:30ಕ್ಕೆ ಹೈದರಾಬಾದ್ನ ರಾಜೀವ್ ಗಾಂಧಿ ಇಂಟರ್ನ್ಯಾಷನಲ್ ಕ್ರಿಕೆಟ್ ಸ್ಟೇಡಿಯಂನಲ್ಲಿ ಪಂದ್ಯ ನಡೀತಾ ಇದೆ. ಎರಡೂ ತಂಡಗಳು ಐಪಿಎಲ್ನಲ್ಲಿ ಇದುವರೆಗೆ 19 ಪಂದ್ಯಗಳನ್ನು ಆಡಿವೆ. ಇದರಲ್ಲಿ ಚೆನ್ನೈ 14 ಪಂದ್ಯದಲ್ಲಿ ಗೆದ್ದರೆ ಹೈದರಾಬಾದ್ ಕೇವಲ 5 ಪಂದ್ಯವನ್ನು ಮಾತ್ರ ಗೆದ್ದಿದೆ. ಕಳೆದ ಆವೃತ್ತಿಯಲ್ಲಿಯೂ ಕೂಡ ಚೆನ್ನೈ ತಂಡವೇ ಗೆದ್ದು ಬೀಗಿತ್ತು. ಬಲಾಬಲದ ಲೆಕ್ಕಾಚಾರ ನೋಡುವಾಗ ಚೆನ್ನೈ ತಂಡವೇ ಗೆಲ್ಲುವ ಫೇವರೇಟ್ ಆಗಿದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.